ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ತ್ರಿಕಾಲ ವಂದನೀಯರು, ಚನ್ನಪ್ಪಸ್ವಾಮಿ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು, ಆರಾಧ್ಯ ಗುರುಗಳು ಆದ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಂಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ, ಇಂದಿನ ಶುಭ ಸಮಾರಂಭದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನಿನ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಕ್ಯಾಂಟೀನನ್ನು ಉದ್ಘಾಟಿಸಿರುವಂತಹ ಅವಳಿ ತಾಲೂಕುಗಳ ಶಾಸಕರು ಹಾಗೂ ಅಭಿವೃದ್ಧಿಯ ಅಧಿಕಾರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಜಿ ಶಾಂತನಗೌಡರವರೇ, ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾದ ಮೈಲಪ್ಪನವರೇ, ಉಪಾಧ್ಯಕ್ಷರಾದ ತಾಯಿಯವರೇ, ಹಾಗೆ ಕಾಂಗ್ರೆಸ್ ಮುಖಂಡರಾದ ಹುಬ್ಬಣ್ಣವರೇ, ಬಸನಗೌಡರೇ, ನಾಗಪ್ಪನವರೇ, ವೈದ್ಯಾಧಿಕಾರಿಗಳಾದ ಈಶ್ವರನಾಯ್ಕರವರೇ, ಗ್ಯಾರಂಟಿ ಅಧಿಕಾರಿಗಳೇ, ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ಇನ್ನುಳಿದ ಎಲ್ಲ ಸದಸ್ಯರುಗಳೇ, ಈ ಸಮಾರಂಭಕ್ಕೆ ಕಾರಣಕರ್ತರಾಗಿರುವಂಥ ಪುರಸಭಾ ಮುಖ್ಯಾಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ನಲ್ಮೆಯ ಸಂಪರ್ಕ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಬಂಧುಗಳೇ, ಇದೀಗ ತಾನೇ ನಮ್ಮ ಶಾಸಕರು ಹೇಳಿದ ಹಾಗೆ ಬದುಕಿಗೆ ಎರಡು ವ್ಯವಸ್ಥೆಗಳು ಅತ್ಯಂತ ಅವಶ್ಯ ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಒಂದು ಅನ್ನ, ಮತ್ತೊಂದು ಅಕ್ಷರ ಅಂತೇಳಿ. ಅನ್ನ ಅಕ್ಷರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಸರ್ಕಾರಿ ಶಾಲೆಗಳಿದ್ದಾವೆ. ಶಾಲೆಗಳಲ್ಲಿ ಮಕ್ಕಳು ಓದಿದ್ರೆ ಸಾರ್ವಜನಿಕರಿಗೆ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಕೂಡ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಇಲ್ಲಿ ಎರಡು ವ್ಯವಸ್ಥೆಗಳು ಏಕಕಾಲದಲ್ಲಿ ನಡೀತಾ ಇದ್ದಾವೆ. ಅಕ್ಷರದ ವ್ಯವಸ್ಥೆಯನ್ನು ನಮ್ಮ ಪೂಜ್ಯ ಗುರುಗಳವರು ಈ ಒಂದು ಸ್ಥಳದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರ ಅನ್ನದ ವ್ಯವಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದೆ. ಇವೆರಡು ಪ್ರಮುಖವಾಗಿರುವಂತಹ ಕಾರ್ಯಗಳೇ. ಭಾಳಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಕಡೆಗೆ ಆಸ್ಪತ್ರೆ ಇದೆ, ಮತ್ತೊಂದು ಕಡೆ ಕೋರ್ಟ್ ಇದೆ, ಮತ್ತೊಂದೆಡೆ ವಿದ್ಯಾಕ್ಷೇತ್ರ ಇದೆ. ಈ ಭಾಗ ಅತ್ಯಂತ ಜನನಿಬಿಡ ಪ್ರದೇಶವಾಗಿದೆ. ಭಾಳಷ್ಟು ಜನ ಈ ಕಡೆಗೆ ಅಡ್ಡಾಡ್ತಾ ಇದ್ದಾರೆ. ಸಕಾಲಕ್ಕೆ ಅವರಿಗೆ ಅನುಕೂಲ ಕಲ್ಪಿಸುವ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮತ್ತು ಅಧಿಕಾರಿಗಳು, ನಮ್ಮ ಶಾಸಕರೆಲ್ಲರೂ ಕೂಡಿಕೊಂಡು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಸ್ಥಳ ಪರಿಶೀಲನೆ ಮಾಡಿದರು. ಅವ್ರು ಹೇಳಿದ್ದಾರೆ ಈಗಾಗಲೇ 3-4 ಕಡೆ ತಿರುಗಿದ್ರು ಕೂಡ ಸ್ಥಳ ಸಿಗಲಿಲ್ಲ ಅಂತೇಳಿ. ಕೊನೆಗೆ ನಮ್ಮ ಉಮ್ಮಣ್ಣ, ನಮ್ಮ ಸೆಕ್ರೆಟರಿಗಳು, ಕಾರ್ಯದರ್ಶಿಗಳು, ಬೆನ್ನೂರು ಮಠರು ಮತ್ತು ಎಲ್ಲ ಸದಸ್ಯರು ಕೂತ್ಕೊಂಡು ನಮ್ಮ ಶಾಸಕರು ಕೇಳಿದ್ರು. ಮತ್ತು ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ತಂಡ ಬಂದಿತ್ತು. ಇಲ್ಲ, ಮಠದ ಜಾಗದಲ್ಲಿ, ಕಾಲೇಜ್ ಆವರಣದಲ್ಲಿ ನಮಗೊಂದು ಜಾಗ ಬೇಕು ಅಂತ ಕೇಳಿದ್ವಿ. ನಾವು ಕೇಳಿದ್ವಿ, ಯಾತಕ್ಕಾಗಿ ಜಾಗ ಕೇಳ್ತೀರಿ ಅಂತ ಕೇಳಿದ್ವಿ. ಇಲ್ಲ, ಈಗ ಇಂದಿರಾ ಕ್ಯಾಂಟೀನ್ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಹೌದು, ಇಂದಿರಾ ಕ್ಯಾಂಟೀನ್ ಮಾಡುವಂಥ ಉದ್ದೇಶ ಏನು ಅಂತ ಕೇಳಿದಾಗ, ಈ ಸಾರ್ವಜನಿಕರಿಗೆ
ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಈ ವ್ಯವಸ್ಥೆ ಮಾಡ್ತಾಯಿದ್ವಿ. ಅದಕ್ಕೆ ಒಂದು ಸ್ಥಳ ಕೊಡ್ರಿ ಅಂತಂದು. ನಿಮಗೆಲ್ಲ ಗೊತ್ತಿದೆ, ಶ್ರೀಮಠ ಅನ್ನಕ್ಕೆ ಅಕ್ಷರಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದೆ, ಅಕ್ಷರಕ್ಕೂ ಕೂಡ ಎಷ್ಟು ಮಹತ್ವವನ್ನು ಕೊಟ್ಟಿದೆಯೋ ಅನ್ನಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಕೊಟ್ಟಿರುವಂತಹ ಮಠ ಚೆನ್ನಪ್ಪ ಸ್ವಾಮಿ ಮಠ ಅನ್ನುವಂತಹದ್ದು ತಮಗೆಲ್ಲ ಗೊತ್ತಿರುವಂತಹದ್ದು. ಸರ್ಕಾರ ಇದಕ್ಕಾಗಿ ಜಾಗ ಕೇಳ್ತದೆ ಅಂದಾಗ ಯಾರು ಕೂಡ ಅದ್ರ ಬಗ್ಗೆ ಸಂಕೋಚ ಮನೋಭಾವನೆಯನ್ನು ತಾಳಬಾರ್ದು. ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿಯೇ ಮಠ ಮಾನ್ಯಗಳು ಇರ್ತಾ ಇರ್ತವೆ. ಅದಕ್ಕೆ ನಮ್ಮ ಸಮಿತಿಯ ಎಲ್ಲ ಸದಸ್ಯರು, ಕಾರ್ಯದರ್ಶಿಗಳಿಂದ ಹಿಡಿದು ಎಲ್ಲ ಸದಸ್ಯರು ಒಂದೇ ಮಾತು ಹೇಳಿದರು, ಇದೇ ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲಿ ಕೊಡ್ರಿ ಅವರಿಗೆ ಅಂತಂದು. ಮತ್ತು ಅವರೆಲ್ಲರೂ ಮನಸ್ಸು ಮಾಡಿದ ಮೇಲೆ ನಾವಾದರೂ ಕೂಡ ನಮ್ಮ ಉದ್ದೇಶವೇ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋದು. ನೇರವಾಗಿ ಇಲ್ಲಿ ಬಂದ್ವಿ, ನಮ್ಗೆ ಇದೇ ಸ್ಥಳ ಬೇಕಂದ್ರು. ಅವ್ರು ಫಸ್ಟ್ ಆ ಕಡೆ ಕೇಳಿದ್ರು, ಅಲ್ಲಿ ಈಶಾನ್ಯ ಭಾಗದಾಗ ಕೇಳಿದರು. ಈಶಾನ್ಯ ಭಾಗದಾಗ ಅಡುಗೆ ಮನೆ ಇರಬಾರ್ದು, ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಇರಬೇಕಾಗತ್ತೆ, ಆಗ್ನೇಯ ಭಾಗದಲ್ಲಿ ತಗೊಳ್ರಿ ಅಂತ ಹೇಳಿದಾಗ ಆಗ್ನೇಯ ಭಾಗದಲ್ಲಿ ಇಲ್ಲಿ ಇವಾಗ ಲೋಕಾರ್ಪಣೆ ಆಗಿದೆ ಇವತ್ತು. ಅದರ ಜೊತೆಗೆ ಮತ್ತೊಂದು ಸಮಸ್ಯೆ ಉದ್ಭವ ಆಗ್ತದೆ. ಕೇವಲ 200 ಜನರಿಗೆ ಮಾತ್ರ ಇದು ಲಿಮಿಟೆಡ್ ಇಂದಿರಾ ಕ್ಯಾಂಟೀನ್ ಅನ್ನುವಂತಹದ್ದನ್ನು ಹೇಳಿದ್ವಿ. ಆವಾಗ ಹೇಳಿದ್ವಿ, ಇಲ್ಲಿ ಪಕ್ಕದಾಗ ನಮ್ಮ ಸಣ್ಣ ಮಕ್ಕಳ ಶಾಲೆ ಇದೆ, ಆ ಮಕ್ಕಳು 150 ಮಕ್ಕಳು ಇದಾವೆ. ಅಲ್ಲಿ ಮೇಲ್ಗಡೆ ಜೂನಿಯರ್ ಕಾಲೇಜಿನಲ್ಲಿ 800 ಮಕ್ಕಳಿದ್ದಾರೆ, ಕೆಳಗಡೆ 300 ಮಕ್ಕಳಿದ್ದಾರೆ. ಅಲ್ಲಿ ಹಿಂದ್ಗಡೆ BEdನಲ್ಲಿ 100 ಜನರು ಇದ್ದಾರೆ, 100 ಜನ ಇದ್ದಾರೆ. IT ಕಾಲೇಜಿನಲ್ಲಿ 150 ಜನ ಇದ್ದಾರೆ. ಮತ್ತು ಅವರಿಗೆ ಯಾವಾಗ ಕೊಡ್ತೀರಿ, ಇಲ್ಲಿ ಬಂದಂಥವ್ರಿಗೆ ಸಾರ್ವಜನಿಕರಿಗೆ ಯಾವಾಗ ಕೊಡ್ತೀರಿ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ ನಮಗೆ. ಅದಕ್ಕೆ ಅಧಿಕಾರಿಗಳು ಹೇಳ್ಬೇಕು ಮತ್ತು ನಮ್ಮ ಶಾಸಕರು ಹೇಳಬೇಕು. ಒಟ್ಟಾರೆ ಏನು ಅಂತಂದರೆ ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲ ಮಾಡಿಕೊಡ್ರಿ ಅನ್ನುವಂಥದ್ದು. ಯಾಕಂದರೆ ಇಡೀ ರಾಜ್ಯದ ತುಂಬೆಲ್ಲ ಇಂದಿರಾ ಕ್ಯಾಂಟೀನ್ಗಳಿದೆ. ಮತ್ತು ಅದಕ್ಕೆ ಭಾಳಷ್ಟು ದುಡ್ಡು ಇರೋದಿಲ್ಲ. 5 ರೂಪಾಯಿ ತಿಂಡಿ, 5 ರೂಪಾಯಿಗೆ ಏನು ಬರ್ತೈತೆ ಇವತ್ತು? ಒಂದು ಚಹಾ ಬರೋದಲ್ಲ. ಅಂಥದ್ರಾಗ ತಿಂಡಿ ಕೊಡ್ಬೇಕು ಅವರು. ಮತ್ತು ಚಾನು ಕೊಡ್ತಾರೆ, ಚಹಾ ಇಲ್ಲ. ಊಟ 10 ರೂಪಾಯಿ, ತಿಂಡಿ 10 ರೂಪಾಯಿ, ತಿಂಡಿ 10 ರೂಪಾಯಿ, ತಿಂಡಿ 5 ರೂಪಾಯಿ, ಊಟ 10 ರೂಪಾಯಿ. ಆಗಲೇ 5 ರೂಪಾಯಿರಾಗಲಿ ಎಷ್ಟರಾಗಲಿ ಒಟ್ಟು ಎಲ್ಲರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿ. 10 ರೂಪಾಯಿಯಲ್ಲಿ ಯಾರು ಆಲೋಚನೆ ಮಾಡೋದಿಲ್ಲ, 10 ರೂಪಾಯಿ ಕೊಡೋಕೆ ರೆಡಿ ಇರ್ತಾರೆ. ಆದರೆ ನೀವು ಕೊಡಬೇಕಲ್ಲ ಪಾಪ. ನಿಮ್ಮ ಸರ್ಕಾರ ನಿಯಮ 200 ಜನರಿಗೆ, ಆ 200 ಜನರಿಗೆ ಮತ್ತು ನಮ್ಮ ಮಕ್ಕಳಿಗೆ ಮಧ್ಯಾಹ್ನದ ವ್ಯವಸ್ಥೆ ಆಗಬೇಕಾಗ್ತದೆ. ಹಾಗಾಗಿ ಎಲ್ಲ ಬಡ ಮಕ್ಕಳೇ ನಮ್ಮ ಶಾಲೆಗೆ ಬರೋದು, ಯಾರು ಇದ್ದಂಥರು ಇಲ್ಲಿ ಬರೋಲ್ಲ, ಎಲ್ಲ ಸಿಟಿಗಳು ನೋಡ್ಕೊಳ್ತಾರೆ. ಅಂಥ ಮಕ್ಕಳಿಗೆ ಆಗಲೇ ಮತ್ತು ಇಲ್ಲಿ ಆಸ್ಪತ್ರೆಗೆ ಬರೋರಿಗೆ, ಮತ್ತು ನ್ಯಾಯಾಲಯಕ್ಕೆ ಬಂದಿರತಕ್ಕಂಥವ್ರಿಗೆ, ಮತ್ತು ಎಲ್ಲ ಕಡೆಗೆ ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ ಆಗುವಂತಹ ವ್ಯವಸ್ಥೆಯನ್ನು ಈ ಇಂದಿರಾ ಕ್ಯಾಂಟೀನನ್ನು ವ್ಯವಸ್ಥಾಪಕರು ಮತ್ತು ಅಧಿಕಾರಿಗಳು, ಪುರಸಭಾ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ಮತ್ತು ಗ್ಯಾರಂಟಿ ಯೋಜನೆ ಅಧಿಕಾರಿಗಳು ಇದ್ದಾರೆ. ಇಲ್ಲೇ ಎಲ್ಲರೂ ಕೂತ್ಕೊಂಡು ಅಧ್ಯಕ್ಷರಿದ್ದಾರೆ, ನಾಯಕರು ಇಲ್ಲಿ ಗದ್ದಿಗೆ ಶಕ್ತರು ಇದ್ದಾರೆ. ನೀವೆಲ್ಲರೂ ಕೂತ್ಕೊಂಡು ಎಲ್ಲರ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಕಳಕಳಿ ನಮ್ಮದಾಗಿದೆ. ಮತ್ತು ಅನ್ನದಾನ ಅನ್ನುವಂತಹದ್ದು ಶ್ರೇಷ್ಠ ದಾನ. ಇವತ್ತು ವಿದ್ಯೆಯ ಜೊತೆಗೆ ಅನ್ನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಹೊನ್ನಾಳಿಯಲ್ಲೇ ಪ್ರಪ್ರಥಮ ಬಾರಿಗೆ ಸರ್ಕಾರದ ವತಿಯಿಂದ ಈ ವ್ಯವಸ್ಥೆ ಆಗ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯನ್ನು ತರ್ತಾ ಇದೆ. ಇಂತಹ ಹಲವು ಯೋಜನೆಗಳು ಜನರಿಗೆ ದೊರೆತು ಎಲ್ಲರ ಸುಖವಾದ ಜೀವನವನ್ನು ನಡೆಸಿಕೊಂಡು ಹೋಗುವಂತಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈಗಾಗಲೇ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿದೆ. ಇನ್ನು ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೆ ತಿಂಡಿ ಕೊಡಬೇಕಾಗಿದೆ. ಎಲ್ಲರೂ ತಿಂಡಿ ತಿಂದು ಊಟ ಮಾಡ್ಕೊಂಡು ಹೋಗುವಂಥ ಸಮಯನ ಆಗಿರೋದ್ರಿಂದ ಯಾರಿಗೆ ತಿಂಡಿ ಬೇಕೋ, ಯಾರಿಗೆ ಊಟ ಬೇಕೋ ನೀವೆಲ್ಲರೂ ಮಾಡ್ಕೊಂಡು ಹೋಗ್ರಿ. ಈ ಒಂದು ಸೌಲಭ್ಯ ನಿರಂತರವಾಗಿ ನಡೀಬೇಕು. ಇಲ್ಲಿ ಸಿಗ್ತದೆ ಅಂತ ತಿಳ್ಕೊಂಡು ದುರುಪಯೋಗ ಮಾಡಿಕೊಳ್ಬಾರ್ದು. ಮತ್ತು ಈ ಸ್ಥಳವನ್ನು ಕೂಡ, ಇದು ಪವಿತ್ರವಾಗಿರುವಂತಹ ವಿದ್ಯಾಕ್ಷೇತ್ರ ಮತ್ತು ಅನ್ನ ಕ್ಷೇತ್ರ, ಪುಣ್ಯಕ್ಷೇತ್ರ. ಇಂತಹ ಸ್ಥಳದಲ್ಲಿ ಅಹಿತಕರ ವ್ಯವಸ್ಥೆಗಳು ಆಗಬಾರ್ದು. ಹಾಗಾಗಿ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ಚೀಫ್ ಆಫೀಸರ್ಗೆ ಕೂಡ ಹೇಳಿದ್ದೀನಿ, ಲೈಟಿನ ವ್ಯವಸ್ಥೆ ಮತ್ತು ಈ CC ಕ್ಯಾಮ್ರಾದ ವ್ಯವಸ್ಥೆ ಇಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿರಿ. ಇಲ್ಲಿ ಪಕ್ಕದಾಗ ಶೌಚಾಲಯ ಅಂತ ಹಾಕಿರಿ,
ಅವು ಕೂಡ ದುರುಪಯೋಗ ಆಗಬಾರ್ದು. ಸ್ಥಳ ಶುದ್ಧಿಯಾಗಿರಬೇಕು. ಎಲ್ಲರೂ ಕೂಡ ಇದು ಸದುಪಯೋಗ ಮಾಡಿಕೊಡ್ರಿ, ದುರುಪಯೋಗ ಮಾಡ್ಕೋಬೇಡ್ರಿ. ಐದು ತಿಳ್ಕೊಂಡು ಹೆಚ್ಚು ತಿನ್ನೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಹಸಿವು ನೀಗ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದರೆ ಇತರರಿಗೆ ಅದು ಉಳಿದುತ್ತೆ. ನಿಡ್ಸ್ಕೊಳ್ಳೋದು ಗಾಢ ಚೆಲ್ಲೋದು ಆ ರೀತಿ ಮಾಡ್ಕೋಬೇಡ್ರಿ. ಯಾಕಂದರೆ ಒಳ್ಳೆ ರುಚಿಯಾಗಿರ್ತದೆ ಅಂತ ನಾನು ಕೇಳೀನಿ. ಒಳ್ಳೆ ಟೇಸ್ಟ್ ಇರುತ್ತೆ. ಆ ಟೇಸ್ಟ್ ಇರ್ತಕ್ಕಂಥ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ನಿಡ್ಸ್ಕೊಡ್ರಿ, ಅದನ್ನು ಸದುಪಯೋಗ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ತಿಳಿಸಿ, ಗುರುಗಳು ಎಲ್ಲ ರೀತಿಯ ಕೆಲಸವನ್ನು ಪೂಜ್ಯರು ಈ ಭಾಗಕ್ಕೆ ಮಾಡಿದ್ದಾರೆ. ಅನ್ನ ಕ್ಷೇತ್ರಕ್ಕೂ ಮಾಡಿದ್ದಾರೆ, ವಿದ್ಯಾ ಕ್ಷೇತ್ರಕ್ಕೂ ಮಾಡಿದ್ದಾರೆ. ಇದೆಲ್ಲರಿಗೂ ದೊರೆತು ಎಲ್ಲರೂ ಸುಖವಾದ ಜೀವನವನ್ನು ನಡೆಸ್ಕೊಂಡು ಹೋಗುವಂತಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಸೇರಿರುವ ಎಲ್ಲರಿಗೂ ಶುಭವನ್ನು ಹಾರೈಸಿ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ.